ನಾವು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ 5 ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳಿದ್ರು. ಇವತ್ತು ದಿವಾಳಿ ಆಗಿದೆ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. 36,000 ಕೋಟಿ ರೂಪಾಯಿಗಳನ್ನ 23-24ರಲ್ಲಿ ಖರ್ಚು ಮಾಡಿದ್ದೀವಿ. 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ನಾವು ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸಂಪೂರ್ಣ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ. ನಾವು ಈ ಸಾರಿ ಅತ್ಯಂತ ಯುವಕ MBA LLB ಮಾಡಿರ್ತಕ್ಕಂಥ ಯುವಕ, ಅತ್ಯಂತ ಕಿರಿಯ ವಯಸ್ಸಿನವರು 26 ವಯಸ್ಸಿನವ್ರು ನಿಲ್ಲಿಸಿದ್ದೀವಿ. ನಿಮ್ ಪರವಾಗಿ ಮಾತನಾಡದೇ ಇರ್ತಕ್ಕಂಥ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡದೇ ಇರ್ತಕ್ಕಂಥ ಕುಮಾರಣ್ಣವರನ್ನ ಸೋಲಿಸಬೇಕಾಗ್ತದೆ. ಸಾಗರ್ ಖಂಡ್ರೆ ಯುವಕ, ಇವರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಲ್ವಾ? ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಬೇರೆ ಚುನಾವಣೆ ಚುನಾವಣೆ ಇಲ್ಲ. ಜಾತಿ, ಧರ್ಮ, ಮತ, ಕುಲ ಇಲ್ಲದೆ ಸರಿಸಮಾನವಾದಂತಹ ಹಕ್ಕು ಕೊಟ್ಟವರು ಕಾಂಗ್ರೆಸ್. भारत का विकास करूंगा, अच्छे दिन लाऊंगा. ಎಲ್ಲರಪ್ಪ ನಿನ್ನ अच्छे दिन? ಪೆಟ್ರೋಲ್ 100 ರೂಪಾಯಿ ಆಗಿದೆ. ಇಂಥ ಸರ್ಕಾರಕ್ಕೆ ನೀವು ತೆಗಿಬೇಕೋ ಇಡಬೇಕೋ ನೀವು ಹೇಳಿ. ತೆಗಿಬೇಕಲ್ಲ? ತೆಗಿಬೇಕಾದ್ರೆ ಸಾಗರ್ ಖಂಡ್ರೆಗೆ ಹಸ್ತಕ್ಕೆ ವೋಟ್ ಕೊಡಬೇಕು. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈ ಚುನಾವಣೆ ಈ ದೇಶದ ಎಲ್ಲಾ ಜನರ ಭವಿಷ್ಯ ರೂಪಿಸುವಂತಹ ಚುನಾವಣೆ. ನಿಮ್ಮ ಒಂದೊಂದು ಮತ ಅದು ಈ ದೇಶ ನಿರ್ಮಾಣ ಮಾಡುವಂತಹ ಕೆಲಸ ಆಗ್ತದೆ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಯುವಕರಿಗೆ ಇವತ್ತು ಮುಂದೆ ತರಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಗರ್ ಖಂಡ್ರೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಸಾಗರ್ ಖಂಡ್ರೆ ಜೊತೆಲಿ ಇರಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಸಾಗರ್ ಖಂಡ್ರೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಕೊಟ್ಟು ನೀವು 7ನೇ ತಾರೀಕಿಗೆ ನಿಮ್ಮೆಲ್ಲರ ಅಮೂಲ್ಯವಾದಂತಹ ಮತ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದ ಹಸ್ತಕ್ಕೆ ಬಟನ್ ಒತ್ತಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟು ಆಶೀರ್ವದಿಸಬೇಕು.